ರೈಟ್. ಇನ್ನು ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಬರೀ ಶಾಂತಿ ಅಂತ ಶಾಂತಿ ಮಂತ್ರವನ್ನು ಜಪಿಸಿದ್ದಾರೆ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್. ನವೆಂಬರ್ ತಿಂಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ವರಿಷ್ಠರು ಸಿಎಂ ಈ ಬಗ್ಗೆ ತೀರ್ಮಾನ ತಗೋತಾರೆ. ಹೊಸಬರಿಗೆ ಅವಕಾಶ ಕೊಡುವ ಬಗ್ಗೆ ಚಿಂತನೆ ನಡೆದಿದೆ. ಕೆಲವು ಮಂತ್ರಿಗಳನ್ನು ಪಕ್ಷ ಸಂಘಟನೆಗಾಗಿ ಕೈ ಬಿಡುವ ಸಾಧ್ಯತೆ ಇದೆ ಅಂತ ಹುಕ್ಕೇರಿಯಲ್ಲಿ ಪಬ್ಲಿಕ್ ಟಿವಿಗೆ ಮಾತನಾಡ್ತಾ ಮುಖ್ಯ ಸಚೇತಕ ಸಲೀಂ ಅಹಮದ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಆಯ್ತಲ್ಲ, ಕ್ರಾಂತಿ ಅಂದರೆ ಸಂಪುಟ ಪುನರ್ರಚನೆಯೂ ಒಂದು ಕ್ರಾಂತಿ ಅಂತ ಅಂದ್ಕೊಳ್ಳೋದಾದರೆ ನಿಮ್ಮ ಪ್ರಕಾರ ಅದಾಗುತ್ತೆ ಅಂತ ಆಯಿತು. ಅದಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಅದರಿಂದ ಪದೇ ಪದೇ ಅದ್ರ ಬಗ್ಗೆ ಮಾತಾಡೋಕ್ಕೆ ಚರ್ಚೆ ಮಾಡೋಕ್ಕೆ ನಾವು ತಯಾರಿಲ್ಲ. ನವಂಬರಲ್ಲಿ ಯಾವುದೇ ಕ್ರಾಂತಿ ಇಲ್ಲ, ಎಲ್ಲ ಶಾಂತಿ ಇದೆ. ನವಂಬರ್ ತಿಂಗಳಲ್ಲಿ ಸಚಿವ ಸಂಪುಟನೇ ಆಗ್ಬೋದು ಅಂತ ಚರ್ಚೆ ನಡೀತಾ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಆದರೆ 2.5 ವರ್ಷ ಏನಾಗಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಮಂತ್ರಿಗಳು. ಕೆಲವು ಮಂತ್ರಿಗಳಿಗೆ ಪಕ್ಷ ಸಂಘಟನೆಗೆ ತರುವಂಥ ಚರ್ಚೆಗಳು, ಚಿಂತನೆಗಳು ನಡೀತಾ ಇದೆ. ಯಾಕಂತ ಹೇಳಿದ್ರೆ 2028ರಲ್ಲಿ ಮತ್ತೆ ಚುನಾವಣೆ ಬರುತ್ತೆ, ಅದಕ್ಕೆ ತಯಾರಿ ಬೇರೆ ಮಾಡಬೇಕಲ್ಲ. ಅದಕ್ಕೆ ಅಂಥವ್ರನ್ನ ಕೆಲವರು ಮಾಡಿ ಕೆಲವು ಹೊಸಬರನ್ನ ಕೊಡುವಂಥ ಅವಕಾಶ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಆದರೂ ಕೂಡ ಒಂದು ಚಿಂತನೆ ನಡೆದಿದೆ. ಯಾರು ಮಂತ್ರಿಗಳನ್ನು ಪಕ್ಷಕ್ಕೆ ಹಾಕಿ ಕೆಲವರು ಹೊಸಬರನ್ನ ಮಂತ್ರಿ ಮಾಡಬೇಕಂತ ಚರ್ಚೆ ನಡೀತಾ ಇದೆ. ಈ ವಿಚಾರವಾಗಿ ನಿನ್ನೆ ಮುಖ್ಯಮಂತ್ರಿಗಳು ಸಮಜಾಯಿಷಿ ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನು ಹೇಳೋಂಥ ಮತ್ತೆ ಏನೋ ಇಲ್ಲ, ಸ್ವತಃ ಅವರೇ ಹೇಳಿದ್ದಾರೆ. ಅದು ಕೆಲವು ಭಾವನೆಗಳಿಂದ ಹೇಳಿದ ಮಾತಂತ ಹೇಳೋಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಅಧಿಕಾರ ಹಸ್ತಾಂತರ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಕೇಳಿಬರ್ತಾ ಇರತಕ್ಕಂಥದ್ದು ಸಂಪುಟ ಪುನರ್ರಚನೆ ಆಗುತ್ತೆ. ನವೆಂಬರ್ನಲ್ಲೇ ಆಗುತ್ತೆ, ಡಿಸೆಂಬರ್ನಲ್ಲೇ ಆಗುತ್ತೆ. ಕೆಲವೆಲ್ಲ ಆಕಾಂಕ್ಷಿಗಳು ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ.